ಸರ್ 2012 ಸಿಂಗಲ್ ಓನರ್ ಟಾಪ್ ಅಂಡ್ ಮಾಡಲಿ ಸರ್ ಇದು ಜಸ್ಟ್ 80,000 ಕೊಡ್ತೀನಿ ಸರ್. ಇದು 4ನೇ ವೆಹಿಕಲ್ ತೋರಿಸ್ತಾ ಇರೋದು. ಅವಾಗೆಲ್ಲ 3 ವೆಹಿಕಲ್ ತೋರಿಸಿದ್ದೆಲ್ಲ ಪೆಟ್ರೋಲ್, ಇವಾಗ ತೋರಿಸ್ತಾ ಇರೋದು ಡೀಸೆಲ್ ಸರ್. ಅವಾಗೆಲ್ಲ ತೋರಿಸಿದ್ ನಿಮಗೆ ರಿಡ್ಸ್ ಗಳು, ಇವಾಗ ತೋರಿಸ್ತಾ ಇರೋದು ಬರೀ ಶಿಫ್ಟ್ ಗಳು. 2015 ಮಾಡಲು ಡೀಸೆಲ್ ಪೋಲೋ ಹೈಲೈನ್ ಸರ್ ಜಸ್ಟ್ 4,10,000 ಕೊಡ್ತೀನಿ ಸರ್. ಸರ್ ಇವತ್ತು ರಿಡ್ಸ್ ಶಿಫ್ಟ್ ಜನ ಅದೇ ಕೇಳ್ತಾ ಇರ್ಬೇಕು ಇವಾಗ. ತುಂಬಾ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಒಂದು ಗ್ಲಾಸ್ ಕೂಡ ಚೇಂಜ್ ಆಗಿಲ್ಲ ಸರ್ ಇದರಲ್ಲಿ. 2007 ಮಾಡಲು ಶೋರೂಮ್ ಮೇಂಟೆನೆನ್ಸ್ ಆಗಿರೋ ವೆಹಿಕಲ್, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ, ಜಸ್ಟ್ 195 ಕೊಡ್ತೀನಿ ಸರ್. ಸರ್ 2010 ಮಾಡಲು ಶೋರೂಮ್ ಮೇಂಟೆನೆನ್ಸ್ ರಿಡ್ಸ್ ವಿತ್ ಕೆ ನಿಮ್ಗೆ 2.5 ಲಕ್ಷ ಕೊಡ್ತೀನಿ ಸರ್. 2011 ಮಾಡಲು ಶೋರೂಮ್ ಮೇಂಟೆನೆನ್ಸ್ ಜಸ್ಟ್ 33,000 ಹೊಡಿದೆ ಸರ್, 2,25,000 ಕೊಡ್ತೀನಿ ಸರ್ ಫೈನಲ್. ನಿಮ್ಗೆ 2.5 ಲಕ್ಷ ಕೊಟ್ಟರು ಕೊಡಲ್ಲ, ಫ್ರೆಶ್ ಎಫ್ಸಿ ಇರೋದು 225 ಕೊಡ್ತೀನಿ. ಕೊಟ್ಬಿಡ ಸರ್, ನೀವು ಹೇಳ್ಬಿಟ್ಟಿದ್ದೀರಾ ಧಮಾಕ ಆಫರ್ ಅಂತ ಹೇಳಿ, ಅದೇ ಕಂಟಿನ್ಯೂ ಮಾಡೋಣ ಸರ್. ಇದು 3ನೇದು ರಿಡ್ಸ್, 3ನೇ ಕಲರ್ ರಿಡ್ಸ್ ಇದು 2013 ಮಾಡಲು 3,45,000 ಫೈನಲ್ ಮಾಡ್ಕೊಡ್ತೀನಿ ವಿತ್ ಕೆ. ಸರ್ ಫೋರ್ಡ್ ಫಿಯೆಸ್ಟಾ ಪೆಟ್ರೋಲ್ 2010 ಮಾಡಲು ಫ್ರೆಶ್ ಎಫ್ಸಿ ಆಗಿರೋದು 1,90,000 ಫೈನಲ್ ಮಾಡ್ಕೊಡ್ತೀನಿ. ಡಿಸೈರ್ 2015 ವಿತ್ ಕೆ ಸಿಂಗಲ್ ಓನರ್ 475 ಕೊಡ್ತೀನಿ. ಏನ್ 2014 ಮಾಡಲು ಸ್ಪೋರ್ಟ್ಸ್ ಟಾಪ್ ಅಂಡ್ ಮಾಡಲು ವೆಹಿಕಲ್ ಇದು ಜಸ್ಟ್ 2,05,000 ಕೊಡ್ತೀನಿ ಸರ್. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂತೀನಿ. ಮತ್ತೊಂದು ಹೊಸ ವಿಡಿಯೋ ಮಾಡೋಣ ಅಂತ MM ಕಾರ್ ಜೋನ್ ಬಂದಿದ್ದೀನಿ ಅಣ್ಣ. ಇವತ್ತು ಸ್ಟಾಕ್ ಎಲ್ಲ ಚೇಂಜ್ ಆಗಿದೆ. ಹಾಗೇನೆ ಸರ್ ಫೋನ್ ಅಲ್ಲಿ ಹೇಳ್ತಿದ್ರು ಇವತ್ತೊಂದು ವಿಡಿಯೋ ಮಾಡೋಣ, ಧಮಾಕ ಪ್ರೈಸ್ ಅಲ್ಲಿ ಕೊಡೋಣ ಈ ಸರಿ ಎಲ್ಲ ಕಾರ್ಗಳ ಪ್ರೈಸ್ ಅಲ್ಲಿ ಅಂತ ಹೇಳಿದ್ರು. ಹಾಗೇನೆ ಸರ್ ಇದ್ದಾರೆ ಸರ್, ಚಾನಲ್ ವೆಲ್ಕಮ್ ಮಾಡಿ ಕಂಪ್ಲೀಟ್ ಮಾಹಿತಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್. ಓಕೆ ಸರ್, ಮತ್ತೊಂದು ಸರಿ ಎಕ್ಸಾಕ್ಟ್ ಲೊಕೇಶನ್ ಸರ್ ಇಲ್ಲಿ MM ಕಾರ್ ಜೋನ್ ಸರ್ ಇದು ಚಂದ್ರಾಲಯ ಒಟ್ಟು ನಿಮ್ಗೆ ಸಿದ್ಧಗಂಗಾ ಸ್ಕೂಲ್ ಬ್ಯಾಕ್ ಸೈಡ್ ಬರುತ್ತೆ ಸರ್. ಅದು ಗೊತ್ತಾಗಿಲ್ಲ ಅಂದ್ರೆ ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಅದು ಗೊತ್ತಾಗಿಲ್ಲ ಅಂದ್ರೆ ಕನಕ ಭವನ್, ಈ 3 ಪ್ಲೇಸ್ ಇದೆ ಅಲ್ಲ ಫೇಮಸ್ ಪ್ಲೇಸ್ ಗಳು. ಎಲ್ಲ ಹುಡ್ಕಾಡೋದೇ ಬೇಡ, ಅಲ್ಲಿ ಬಂದ್ ಕಾಲ್ ಮಾಡಿದ್ರೆ ಸಿಗ್ಬಿಡುತ್ತೆ. ರೆಸಿಡೆನ್ಸಿಯಲ್ ಏರಿಯಾ ಇದು, ಕನ್ಫ್ಯೂಸ್ ಆಗೋದ್ ಬೇಡ. ಯಾರ್ ಬೇಕಾದ್ರೆ 3 ಹೆಸರು ಯಾರು ಬೇಕಾದ್ರೂ ಹೇಳ್ತಾರೆ ಇದು. ಅಲ್ಲಿ ಬಂದು ಏನೋ ಅಡ್ರೆಸ್ ಗೊತ್ತಾಗಿಲ್ಲ ಫೋನ್ ಮಾಡಿದ್ರೆ ನಮ್ಮ ಸರ್ವಿಸ್ ಹುಡುಗರು ಇದಾರೆ, ಬರ್ತಾರೆ. ಆ ತರ ತೊಂದರೆ. ನಾನು ಫೋನ್ ನಂಬರ್ ಡಿಸ್ಕ್ರಿಪ್ಷನ್ ಎಕ್ಸಾಕ್ಟ್ ಲೊಕೇಶನ್ ಕೂಡ ಹಾಕಿರ್ತೀನಿ, ಬಂದ್ಬಿಟ್ಟು ವಿಸಿಟ್ ಮಾಡಬಹುದು ಸರ್. ಎಷ್ಟಿದೆ ಸರ್ ಸ್ಟಾಕ್ ಇವತ್ತು? ಸರ್ 35 to 40 ವೆಹಿಕಲ್ಸ್ ಇದೆ ಸರ್ ಇವತ್ತು. ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಇವತ್ತು? ಇವತ್ತು ಒಂದು 80,000 ಇಂದ ಸ್ಟಾರ್ಟಿಂಗ್ ಇದೆ. 80,000? ಹೌದು. ಅಂದ್ರೆ ಅದು ಯಾವ ಸರ್ ವೆಹಿಕಲ್? ಅದು ಟಾಟಾ ನ್ಯಾನೋ ಇದೆ ಸರ್, ಸಿಂಗಲ್ ಓನರ್ ಟಾಪ್ ಅಂಡ್ ಮಾಡಲು AC ಗಿಸಿ ಎಲ್ಲ ಇರೋದು. ಸೊ ಟಾಪ್ ಅಂಡ್ ಮಾಡಲು ಪ್ರೈಸ್ ಅಲ್ಲಿ ಕೊಡ್ಬೇಡಣ. ಹೌದು. ಎಷ್ಟು ಹೇಳಿದ್ರೆ? 80,000 ಗೆ ಸರ್. ಅದೇ ಹೇಳ್ತಾರಲ್ಲ ಸರ್ ಧಮಾಕ ಆಫರ್ ಅಂತ ಹೇಳಿ. ಧಮಾಕ ಆಫರ್ ಅಂತ ಫೋನ್ ಅಲ್ಲಿ ಹೇಳಿದ್ರೆ, ಇಲ್ಲೂ ಹೇಳ್ತಾ ಇದ್ರೆ ಧಮಾಕ ಆಫರ್ ಅಲ್ಲಿ ಕೊಡ್ತಾರೆ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆ ನಿಮ್ಗೆ ಎಲ್ಲ ಗಾಡಿದು ಪ್ರೈಸ್ ಗೊತ್ತಾಗುತ್ತೆ, ಏನೇನ್ ಪ್ರೈಸ್ ಇದೆ ಅಂತ. ಆಮೇಲೆ ಒಳ್ಳೊಳ್ಳೆ ವೆಹಿಕಲ್ಸ್ ಇದೆ ಅನ್ಬೋದು. ಮಾಡಲ್ ಅಲ್ಲಿ ಇದೆ ನಿಮ್ಗೆ, ಲೋ ಮಾಡಲ್ ಅಲ್ಲಿ ಲೋ ಪ್ರೈಸ್, ಹೈ ಬಜೆಟ್ ಇದೆ, ಲೋ ಬಜೆಟ್ ಇದೆ, ನಿಮ್ಗೆ ಮಿಡ್ಲ್ ಯಾವ ತರ ಬೇಕು ಆ ತರನೇ ಇದೆ. 3 lakh 4 lakh ಎಲ್ಲ ಇದೆ ನಿಮ್ಗೆ. 2012 ಮಾಡಲ್ ಎಬೋ ಯಾವ ಗಾಡಿಗಾದ್ರೂ ಲೋನ್ ಆಗುತ್ತೆ. ಸಿವಿಲ್ ಪ್ರೊಫೈಲ್ ಚೆನ್ನಾಗಿದ್ರೆ, ಸ್ಯಾಲರಿ ಇದ್ರೂ ಆಗುತ್ತೆ, ಸ್ವಂತ ಮನೆ ಇದ್ರೂ ಆಗುತ್ತೆ. ಪ್ರೊಫೈಲ್ ಮೇಲೆ ಹೋಗುತ್ತೆ ಸರ್. ಮಳೆ ಬರಕ್ ಶುರು ಆಯ್ತು, ವಿಡಿಯೋ ಮಾಡೋಣ ಸರ್. ಖಂಡಿತ ಸರ್. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರನ್ನ ಯೂಸ್ ಕಾರ್ ನೋಡ್ತೀರಾ ಅವ್ರಿಗೆ ಈ ವಿಡಿಯೋ ಕೂಡ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ, ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. MM ಕಾರ್ ಜೋನ್ ಅಲ್ಲಿ ಮೊದಲೇ ಕಾರು 80,000 ಕಂತಿದ್ದಾರೆ. ಯಾವ ಸರ್ ಅದು ವೆಹಿಕಲ್? ಟಾಟಾ ನ್ಯಾನೋ ಸರ್, 2012 ಮಾಡಲು ಸಿಂಗಲ್ ಓನರ್ ಸರ್. AC ಇದೆ, 2 ಪವರ್ ವಿಂಡೋ ಬರುತ್ತೆ ಸರ್. ತುಂಬಾ ಚೆನ್ನಾಗಿದೆ ಸರ್ ವೆಹಿಕಲ್. ಓಕೆ, AC ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೇರಿಂಗ್ ಬರೋ ನ್ಯಾನೋದಲ್ಲಿ. ಸೊ ಟೈರ್ ಎಲ್ಲ ಚೆನ್ನಾಗಿದೆ, ಬ್ರ್ಯಾಂಡ್ ನ್ಯೂ ಇದೆ ಅನ್ಬೋದು. ಹೌದು. ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರೆ ಸರ್ 80,000 ಇದೆ ಸರ್? ಹೌದು ಇದೆ ಸರ್, 80,000 ಕೊಡ್ಬಿಡೋಣ ಸರ್. 2 ವೀಲರ್ ಬಜೆಟ್ ಅಲ್ಲಿ, ಮಳೆಗಾಲದಲ್ಲಿ ನಿಮ್ಗೆ ಸಮ್ಮರ್ ಸೀಸನ್ ಬರುತ್ತೆ, ಎಲ್ಲದಕ್ಕೂ ಬರುತ್ತೆ ಸರ್ ಇದು. ಓಕೆ ಸರ್, ಇನ್ನೊಂದು ಸರ್ ಮಾಡಲ್ ಓನರ್ ಸರ್ ಇದು 2012 ಸಿಂಗಲ್ ಓನರ್ 80,000 ಕೊಡ್ತೀನಿ. ಟಾಪ್ 80,000 LX. ಹೌದು ಸರ್. ಓಕೆ. ಗಾಡಿ ಒಂದು ಇಯೋನ್ ಇದೆ ಸರ್. 2014 ಮಾಡಲು ಸ್ಪೋರ್ಟ್ಸ್ ಇದು, ಏರ್ ಬ್ಯಾಗ್ ಎಲ್ಲ ಬರುತ್ತೆ, ಆಂಡ್ರಾಯ್ಡ್ ಸಿಸ್ಟಮ್ ಇದೆ, 20+ ಮೈಲೇಜ್ ಬರುತ್ತೆ, 80% ಟೈರ್ ಇದೆ, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ ಸರ್ ಇದರಲ್ಲಿ. ಸಿಂಗಲ್ ಏರ್ ಬ್ಯಾಗ್ ಬರುತ್ತಾ ಸ್ಪೋರ್ಟ್ಸ್? ಹಾ. ಓಕೆ, ಒಂದು ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಇದೆ ನೋಡಿ, ಲೆದರ್ ಕುಷನ್ ಇದೆ, ಆಂಡ್ರಾಯ್ಡ್ ಸಿಸ್ಟಮ್ ಇದೆ, ಎಲ್ಲ ಇದೆ. ಓಕೆ, ಇಯೋನ್ ಚಿಕ್ಕ ಗಾಡಿ ಆದ್ರೂ ಕೂಡ ತುಂಬಾ ನೀಟ್ ಆಗಿರೋ ಗಾಡಿ. ಸೊ ಬಾಡಿ ಲೈನ್ ಅಷ್ಟೇ ಅವ್ರು ಸರ್ ಹೇಳ್ದಂಗೆ ಡೆಂಟ್ ಇಲ್ಲ, ಸ್ಕ್ರಾಚ್ ಎಲ್ಲ ನೀಟ್ ಆಗಿದೆ, ವೈಟ್ ಕಲರ್ ಅಲ್ಲಿ. ಸರ್ ಪ್ರೈಸ್ ಸರ್ ಮಾರ್ಕೆಟ್ ಅಲ್ಲಿ 2.5 ಲಕ್ಷ ಇದೆ. ನೀವು ಧಮಾಕ ಆಫರ್ ಅಂತ ಈಗ ವೀಕ್ಷಕರಿಗೆ ಹೇಳ್ಬಿಟ್ಟಿದ್ದೀರಾ. ಸೊ ಅದ್ರ ಪರವಾಗಿ ನಾವು 2,05,000 ಫೈನಲ್ ಮಾಡ್ಕೊಡ್ತೀವಿ. 2,05,000 14 ಮಾಡಲು ಸ್ಪೋರ್ಟ್ಸ್, ಅದು ಏರ್ ಬ್ಯಾಗ್ ಇರೋದು, ಆಂಡ್ರಾಯ್ಡ್ ಸಿಸ್ಟಮ್ ಇರೋದು, ಫೈನಲ್ ಟು ಫೈನಲ್ 2,05,000 ಕೊಡ್ತೀನಿ. ಓಕೆ ಸರ್, ರಿಡ್ಜ್ ಇದೆ ಸರ್ ನಮ್ಮ ಮುಂದೆ? 2 ಇದೆಯಲ್ಲ ಸರ್? 2 ರಿಡ್ಜ್ ಸರ್, 5 ರಿಡ್ಜ್ ಇದೆ ನಮ್ಮ ಹತ್ರ. 5 ಎಲ್ಲಾ ಕಲರ್ ಅಲ್ಲಿ 5 ರಿಡ್ಜ್ ಕಲರ್ ಇದೆ ಸರ್. ಈ ಗಾಡಿ ಯಾವ ಸರ್ ಹೊಳಿತಾ ಇದೆ ಪಳ ಅಂತ? ವೈಟ್, ಸಿಲ್ವರ್, ಬ್ರೌನ್, ಬ್ಲಾಕ್ ಕಲರ್ ಎಲ್ಲ ಇದೆ ಸರ್ ನಮ್ಮ ಹತ್ರ. ಡೀಟೇಲ್ಸ್ ಇದ್ರದ್ದು 2010 ಮಾಡಲ್ ವಿತ್ ಕೆ ಸರ್. ನಿಮ್ಗೆ ಶೋರೂಮ್ ಮೇಂಟೆನೆನ್ಸ್ ಗಾಡಿ ಇದು, ತುಂಬಾ ಕಡಿಮೆ ಹೊಡಿದೆ. ಕೆ ಆಗಿದೆ ಸರ್, ನಂಬರ್ ಬರುತ್ತೆ 2 days ಅಲ್ಲಿ. ಗಾಡಿ ನೀವು ನೋಡಬಹುದು, ಹೊಸ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ ಸರ್. ಕಂಪ್ನಿಯಿಂದ ಹೇಗ್ ಬಂದಿದೆ ಹಂಗಿದೆ. ಒಂದು ಸೀಟ್ ಕವರ್ಸ್ ಕೂಡ ಚೇಂಜ್ ಆಗಿಲ್ಲ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗ್, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ ಸರ್. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ತುಂಬಾ ಚೆನ್ನಾಗಿದೆ ಸರ್ ವೆಹಿಕಲ್. ಸೊ ಬಾಡಿ ಎಲ್ಲ ನೋಡ್ಕೊಂಡು ತುಂಬಾ ಕ್ಲೀನ್ ಆಗಿದೆ ಸರ್. ಪ್ರೈಸ್ ವಿತ್ ಕೆ ನಿಮ್ಗೆ 2,50,000 ಕೊಡ್ತೀನಿ ಸರ್ ಫೈನಲ್. 2,50,000 ಕೊಟ್ಬಿಡ್ತೀನಿ ವಿತ್ ಕೆ. ಹೌದು ಸರ್. ಸರ್ ಇನ್ನೊಂದು ಪ್ರೈಸ್ ನನಗೋಸ್ಕರ ಸರ್ ಒಂದು 5,000 ಇನ್ನೂ ಬಿಟ್ಕೊಡೋಣ. ಹೋಗಿ 5,000 ಕಡಿಮೆ ಆಗುತ್ತಾ? ಓಕೆ.
ಸರ್ ಹೋಂಡಾ ಸಿಟಿ 2007 ಮಾಡಲ್ ಸೆಕೆಂಡ್ ಓನರ್ ವಿತ್ ಕಂಪ್ಲೀಟ್ ಶೋರೂಮ್ ಮೇಂಟೆನೆನ್ಸ್ 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಇಂಟೀರಿಯರ್ ನೀವು ನೋಡೋದಾದ್ರೆ ಯುನಿಕ್ ಆಗಿದೆ, ಸೇಮ್ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ ವೆಹಿಕಲ್. ಲಕ್ಸುರಿ ಫೀಲ್ ಇದೆ. ಹೌದೌದು. ಓಕೆ ಓಕೆ. ಸೊ ತುಂಬಾ ನೀಟ್ ಆಗಿರೋ ವೆಹಿಕಲ್ 2017 ಮಾಡಲ್ ಅಂತಿದ್ರೆ ನೋಡಿದ್ರೆ ಬ್ರ್ಯಾಂಡ್ ನ್ಯೂ ತರ ಕಾಣ್ತಿದೆ. 2007 ಅಲ್ಲ 17 ಅಲ್ಲ ಸರ್, ಇದು 7. ಸಾರಿ ಸರ್ 7. ಹೌದು ಸರ್, ಓಕೆ ಓಕೆ. ನೀವ್ ಹೇಳಿದ್ ನಿಜಾನೇ, 17 ತರಾನೇ ಇರೋದು ಇದು. ಕಾಣ್ತಿದೆ ಅಂತೀರಾ? ಹೌದು. ಓಕೆ ಓಕೆ. ಬಾಡಿ ಲೈನ್ ಎಲ್ಲ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ, ಒಂಥರ ಕಂಪ್ಲೀಟ್ ನಿಮಗೆ 2007 ಮಾಡಲ್ ಅಲ್ಲಿ ಶೋರೂಮ್ ಹಿಸ್ಟ್ರಿ ಯಾರು ಕೊಡಲ್ಲ ಸರ್, ನಾನು ಹಿಸ್ಟ್ರಿ ಕೂಡ ಕೊಡ್ತಾ ಇದ್ದೀನಿ. ಗಾಡಿ ಬ್ಯಾಂಕ್ ಮ್ಯಾನೇಜರ್ ಯೂಸ್ ಮಾಡಿರೋದು, 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಅವರು ಓಡಿಸಿದ್ರೆ ಹೊಸ ಗಾಡಿ ತರ ಫೀಲ್ ಇದೆ ಸರ್ ಇದರಲ್ಲಿ. ಸರ್ ಪ್ರೈಸ್ ಈ ತರ ಟೆಸ್ಟ್ ಅಲ್ಲಿ ಇರೋದು ನಿಮಗೆ ಜಯನಗರ BTM ಸೈಡ್ ಹೋದ್ರೆ ನಿಮಗೆ 2.5 ಲಕ್ಷ ಹೇಳ್ತಾರೆ. ನಮ್ ಶೋರೂಮ್ ವಿಸಿಟ್ ಮಾಡಿ 195 ಫೈನಲ್ ಮಾಡ್ಕೊಡ್ತೀವಿ. 195 ಜಸ್ಟ್ 195 ಧಮಾಕ ಆಫರ್ ಪ್ರೈಸ್. 4 ಬ್ರ್ಯಾಂಡ್ ನ್ಯೂ ಟೈರ್. ಹೌದು ಸರ್, 4 ಅಲ್ಲ 5 ಸರ್. 5 ಹೌದು, ಸ್ಟೆಪ್ನಿ ಸೇರ್. ಹೌದು ಸರ್. ಇನ್ನು ಸರ್ ಪ್ರೈಸ್ 195 ಕೊಡ್ತೀನಿ ಸರ್. 195. ಹೌದು ಸರ್. 2011 ಮಾಡಲ್ ಸಿಂಗಲ್ ಓನರ್, ಬರೇ 33,000 ಹೊಡಿದೆ ಸರ್ ಇದು. ಬರೀ 33,000. ಶೋರೂಮ್ ಕಂಡೀಷನ್, ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ. ಗಾಡಿ ನೋಡೋದು ಎಕ್ಸ್ಟ್ರಾ ಕ್ಲಾಸ್ ಇದೆ. 4 JK ಟೈರ್ಸ್ ಇದೆ, ಲೆದರ್ ರಪಲ್ಸರಿ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದರ ಫೀಚರ್ಸ್ ಅಂದ್ರೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ 4, ಸೆಂಟ್ರಲ್ ಲಾಕಿಂಗ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಇದು ವಿತ್ ಕೆ ಸರ್. ಇದು ವಿತ್ ಕೆ. ಹಾ ಸರ್. ಓಕೆ ಸರ್. ಇದರ ಪ್ರೈಸ್ ಧಮಾಕ ಆಫರ್ ಸರ್, 275 ಕೊಡ್ತೀನಿ ಸರ್. 275. ಹೌದು ಸರ್. ಅದು 2,45,000 ವಿತ್ ಕೆ. ಇದು 275 ವಿತ್ ಕೆ. ಓಕೆ ಓಕೆ. ಎಷ್ಟು ಅಣ್ಣ ಸರ್ ಇದು? ಫೋರ್ಡ್ ಫಿಯೆಸ್ಟಾ 2010 ಮಾಡಲ್ ಸೆಕೆಂಡ್ ಓನರ್, ಫ್ರೆಶ್ FC ಇದೆ ಸರ್. 5 ವರ್ಷ ಇದು. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ನಿಮ್ಗೆ. 80% ಟೈರ್ ಇದೆ. ಸಡನ್ ವೆಹಿಕಲ್ ಅಲ್ಲಿ ಯಾರಾದ್ರೂ ಹುಡುಕ್ತಾ ಇದ್ರೆ ಪೆಟ್ರೋಲ್ ವೆಹಿಕಲ್ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು ಸರ್. ಇದರಲ್ಲಿ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯೂಸಿಕ್ ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್ ಎಲ್ಲ ಬರುತ್ತೆ ಸರ್. 5 ವರ್ಷ ಫ್ರೆಶ್ FC ಕೂಡ ಇದೆ ಇದರಲ್ಲಿ ಫ್ರೆಶ್. ಸರ್ ಪ್ರೈಸ್ 1,90,000 ಕೊಡ್ತೀನಿ. ಮಾರ್ಕೆಟ್ ಅಲ್ಲಿ ನಿಮ್ಗೆ 2.5 ಲಕ್ಷ ಕಡಿಮೆ ಕೊಡಲ್ಲ. ಧಮಾಕ ಪ್ರೈಸ್ ಅಂತಾನೆ ಹೇಳ್ಬೋದು ಸರ್. ಎಷ್ಟು ಹೇಳ್ತಿದ್ರೆ ಇನ್ನು ಸರಿ? 195 ಕೊಡ್ತೀನಿ. 190 ಕೊಟ್ಬಿಡೋಣ ಹೋಗಿ ಸರ್. 190 ಆಗುತ್ತೆ ಸರ್. ಸರ್ ಇನ್ನೊಂದು ಪ್ರೈಸ್ ಮತ್ತೆ ಸರ್ ಹೇಳ್ತೀನಿ. ಬರ್ಲಿ ಸರ್, ಇನ್ನೂ ಎದುರುಗಡೆ ಇನ್ನೂ ಸ್ವಲ್ಪ ಗುದ್ದಾಡೋಣ ಬಿಡಿ. ಓಕೆ ಓಕೆ. 2015 ಮಾಡಲ್ ಸೆಕೆಂಡ್ ಓನರ್, ಪೆಟ್ರೋಲ್. ಓಕೆ. ಶೋರೂಮ್ ಮೇಂಟೆನೆನ್ಸ್ ತುಂಬಾ ಚೆನ್ನಾಗಿದೆ ಸರ್ ವೆಹಿಕಲ್. ವಾಶ್ ಅಂಡ್ ಡ್ರೈವ್ ಅಷ್ಟೇ ಸರ್. ಯೂನಿಕ್ ಕಲರ್ ಅಲ್ಲ ಸರ್ ಇದು? ಹೌದು, ಮೆರೂನ್. ಹೌದು ಸರ್. ಓಕೆ ಸರ್. ಇದರಲ್ಲಿ ಫೀಚರ್ಸ್ ಅಂದ್ರೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಅಪಲ್ಸರಿ ಇದೆ. ಒಳ್ಳೆ ಸೀಟ್ ಕವರ್ಸ್ ಇದೆ ಸರ್. 30,000 ಸೀಟ್ ಕವರ್ಸ್ ಹಾಕಿದ್ದಾರೆ. ಇನ್ಬಿಲ್ಟ್ ಸಿಸ್ಟಮ್, 80% ಟೈರ್ ಕೂಡ ಇದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್ ಇದು. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಹೌದು. ಓಕೆ ಸರ್. ಇದ್ರ ಪ್ರೈಸ್ 4,75,000 ಕೊಡ್ತೀನಿ ವಿತ್ ಕೆ. ವಿತ್ ಕೆ 4,00,000. 15 ಮಾಡಲ್ ಸಿಂಗಲ್ ಓನರ್, ನಿಮ್ಗೆ ಯಾರು ಕೊಡಲ್ಲ. ನಮ್ ಶೋರೂಮ್ ವಿಸಿಟ್ ಮಾಡಿ 4,75,000 ಕೊಡ್ತೀನಿ ಸರ್. ಓಕೆ. ರಿಡ್ಜ್ ಇದು ರಿಡ್ಸ್ ತೋರಿಸ್ತಾ ಇರೋದು, ಇದು 3ನೇದು. ಇನ್ನು ನೀವು ನೋಡ್ತಾ ಇದ್ರೆ ವಿಡಿಯೋದಲ್ಲಿ ಇನ್ನೂ 4-5 ರಿಡ್ಸ್ ಗಳು ಸಿಗುತ್ತೆ. ರಿಡ್ಸ್ ಫಾಲೋವರ್ಸ್ ಲವರ್ಸ್ ಯಾರಿದ್ದಾರೆ ಬೇಗ ತಡ ಮಾಡದೆ ನಮ್ಮ ಶೋರೂಮ್ ವಿಸಿಟ್ ಮಾಡಿ ಬೇಗ ತಗೊಳ್ಳಿ. 2013 ಮಾಡಲ್ ಸೆಕೆಂಡ್ ಓನರ್ ವಿತ್ ಕೆ ಕೊಡ್ತೀನಿ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಶೋರೂಮ್ ಹಿಸ್ಟ್ರಿ ಎಕ್ಸ್ಟ್ರಾ ಕ್ಲಾಸ್ ಇದೆ ಸರ್ ನಿಮ್ಗೆ. ಓಕೆ ಓಕೆ. ಮೆರೂನ್ ಕಲರ್ ನೋಡಿದ್ರಿ, ಆಮೇಲೆ ಸಿಲ್ವರ್ ಕಲರ್ ನೋಡಿದ್ರಿ. ಇದು 3ನೇದು ವೈಟ್ ಕಲರ್ ತೋರಿಸ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೌದು, ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಮೆರೂನ್, ಇನ್ನು ಬ್ಲಾಕ್, ಇನ್ನು ವೈಟ್ ಎಲ್ಲ ಸಿಗುತ್ತೆ ನಿಮ್ಗೆ ಈಗ. ಓಕೆ ಸರ್. ಇದ್ರದ್ದು ಇನ್ನೊಂದ್ಸರಿ ಓನರ್ ಮಾಡಲ್ ಪ್ರೈಸ್ ಸರ್? 2013 ಮಾಡಲ್ ಸೆಕೆಂಡ್ ಓನರ್, 3.5 ಲಕ್ಷ ಕೊಡ್ತೀನಿ ಸರ್ ವಿತ್ ಕೆ. 3.5 ಲಕ್ಷಕ್ಕೆ? ಹೌದು ಸರ್. ಓಕೆ. ತುಂಬಾ ಜನ ಕೇಳ್ತಿರ್ತಾರೆ ಪೋಲೋ ಇದೆ ಸರ್, ನಿಮ್ಮ ಹತ್ರ ಡೀಟೇಲ್ಸ್ ಇರ್ತದೆ ಸರ್? 2015 ಮಾಡಲ್ ಥರ್ಡ್ ಓನರ್ ಪೋಲೋ. ಇದು ಹೈಲೈನ್ ಟಾಪ್ ಎಂಡ್ ಮಾಡಲ್ ಬರುತ್ತೆ. ತುಂಬಾ ಚೆನ್ನಾಗಿದೆ. ಇಂಟೀರಿಯರ್ ನೋಡಬಹುದು. ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಏರ್ ಬ್ಯಾಗ್, ABS, ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಇದೆ. ತುಂಬಾ ಚೆನ್ನಾಗಿದೆ ಸರ್ ವೆಹಿಕಲ್. ಇದು ಒಳ್ಳೆ ಆಫರ್ ಅಲ್ಲಿ ಕೊಟ್ಬಿಡೋಣ ಸರ್. ಇದು ಆಫರ್ ಪ್ರೈಸ್? ಹೌದು ಸರ್. ಓಕೆ. ಬಾಡಿ ಲೈನ್ ನೋಡ್ತಾ ಡಿಫಾಗರ್, ಬ್ಯಾಕ್ ವೈಫರ್ ಎಲ್ಲ ಬರುತ್ತೆ. ಮ್ಯಾಗ್ ವೀಲ್ ಇದೆ, ಬ್ರ್ಯಾಂಡ್ ನ್ಯೂ 4 ಟೈರ್ ಇದೆ ಅನ್ಬೋದು. ಸೊ ಆಫರ್ ಪ್ರೈಸ್ ಅಂತ ಹೇಳಿದ್ರು ಏನ್ ಪ್ರೈಸ್ ಕೊಡ್ತಾರೆ ನೋಡೋಣ. ಥರ್ಡ್ ಓನರ್ ಸರ್ ಇದು? ಹೌದು ಸರ್. ಓಕೆ ಸರ್. ಏನ್ ಹೇಳಿ ಸರ್ ಪ್ರೈಸ್ ಇವಾಗ? ಸರ್ ಇದೇ ಸೆಕೆಂಡ್ ಓನರ್ ಇದೆ, ನಿಮ್ಗೆ 5 ಲಕ್ಷ ಇದೆ ಮಾರ್ಕೆಟ್ ವ್ಯಾಲ್ಯೂ. ಥರ್ಡ್ ಓನರ್ ಆಗಿರೋದ್ರಿಂದ ನಿಮ್ಗೆ ಜಸ್ಟ್ 4,10,000 ಕೊಡ್ತೀನಿ. ಇಡೀ ಮಾರ್ಕೆಟ್ ಹುಡ್ಕೊಂಡ್ ಬರ್ಲಿ. ಅವರಿಗೆ ಡಿಲ್ಲಿ ಗಾಡಿ ಸಿಗಲ್ಲ, ನಮ್ ಕೆ ಗಾಡಿ ಕೊಡ್ತಾ ಇದೀನಿ ಸರ್. ಎಷ್ಟು ಸರ್ ಇನ್ನು ಸರಿ? 4,10,000. ಇನ್ನು ಎದುರುಗಡೆ ಬರ್ಲಿ, ಇನ್ನೊಂದು 5,000 ಬಿಟ್ಕೊಡೋಣ ಸರ್. ಕಡಿಮೆ ಆಗುತ್ತೆ? ಹೌದು, ಖಂಡಿತ ಸರ್. ನೆಕ್ಸ್ಟ್ ಸಿಟಿ ಸರ್. ನಿಮಗೆಲ್ಲ ಬ್ಯಾಕ್ ನಿಮ್ಗೆ 5 ಸೀಟರ್ ತೋರಿಸಿದೆ, ಇವಾಗೆಲ್ಲ 7 ಸೀಟರ್ ತೋರಿಸ್ತಾ ಇದ್ದೀನಿ. 2013 ಮಾಡಲ್ ಸಿಂಗಲ್ ಓನರ್ ಸರ್. ಆರ್ಮಿ ಅವ್ರು ಯೂಸ್ ಮಾಡಿರೋದು ತೋರಿಸಿ, ಏರ್ಫೋರ್ಸ್ನವರು. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇಂಟೀರಿಯರ್ ನೋಡಿದ್ರೆ ಕಳ್ದೋಗ್ ಬಿಡ್ತಾರೆ ಅವರು. ಬ್ರ್ಯಾಂಡ್ ನ್ಯೂ ತರ ಇದೆ. ಎಲ್ಲೂ ಒಂದು ಡೆಂಟ್ ಸ್ಕ್ರಾಚಸ್ ಇಲ್ಲ, ಏನಿಲ್ಲ. ತುಂಬಾ ಚೆನ್ನಾಗಿದೆ. ಟಾಪ್ ಅಂಡ್ ಮಾಡಲ್ W6 ಇದು. 6 ಏರ್ ಬ್ಯಾಗ್ ಕೂಡ ಬರುತ್ತೆ ಇದರಲ್ಲಿ. ತುಂಬಾ ಚೆನ್ನಾಗಿದೆ ಸರ್ ವೆಹಿಕಲ್. ಸಿಂಗಲ್ ಓನರ್ ವೆಹಿಕಲ್. ವೈಟ್ ಕಲರ್ XUV ಹುಡ್ಕೋರಿಗೆ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್. ಓಕೆ. ಸೊ ಟಾಪ್ ಎಂಡ್ ವೆಹಿಕಲ್ ಆಗಿರುತ್ತಲ್ಲ ಸರ್? ಹೌದು. ಸೊ ಫುಲ್ಲಿ ಲೋಡೆಡ್? ಹೌದು ಸರ್. ಓಕೆ ಸರ್. ಪ್ರೈಸ್ ಮಾರ್ಕೆಟ್ ಅಲ್ಲಿ ಈ ಟೆಸ್ಟ್ ಇರೋದು ನಿಮಗೆ 675 ಕಡಿಮೆ ಸಿಗಲ್ಲ. ನಮ್ಮ ಶೋರೂಮ್ ಬರ್ಲಿ 630 ಕೊಡ್ತೀನಿ ಸರ್. 630? 6,30,000 ಬಂಪರ್ ಆಫರ್ ಸರ್. ಲೋನ್ ನಿಮ್ಗೆ 4 lakh ಮಾಡಿಸ್ಕೊಡ್ತೀನಿ ಸರ್. ಸ್ಕಾರ್ಪಿಯೋ ಎಸ್10 ಸರ್. ತುಂಬಾ ರಿಯರ್ ಸಿಗೋದು, ತುಂಬಾ ಮೋಸ್ಟ್ ಡಿಮ್ಯಾಂಡೆಡ್ ವೆಹಿಕಲ್. ನಿಮ್ಗೆ UP, ಬಿಹಾರ್ ಅಲ್ಲಿ ಎಲ್ಲ VIPs ಎಲ್ಲರೂ ಇದೇ ಯೂಸ್ ಮಾಡ್ತಾರೆ. ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ಒಳ್ಳೆ ಲುಕ್ ಕೂಡ ಬರುತ್ತೆ. ತುಂಬಾನೇ ಕಡಿಮೆ ಸರ್. ನಾನು ವಿಡಿಯೋ ಮಾಡಿದ್ದೀನಿ. ಈ ತರ ಗಾಡಿಗಳು ನೋಡಿರೋದು ಕಡಿಮೆ. ನಾನು
2015 ಮಾಡಲ್ ಸಿಂಗಲ್ ಓನರ್ ಶೋರೂಮ್ ಮೇಂಟೆನೆನ್ಸ್ ಫುಲ್ ಟಾಪ್ ಅಂಡ್ ಮಾಡಲು ಬರುತ್ತೆ. ನೀವು ಬ್ಯಾಕ್ ಪ್ರೊಫೈಲ್ ಕೂಡ ತೋರಿಸಿ ಇದ್ರದ್ದು ಎಲ್ಲೇ ಕೂಡ ಡೆಂಟ್ ಸ್ಕ್ರಾಚಸ್ ಇಲ್ಲ. S10 ಫುಲ್ ಟಾಪ್ ಅಂಡ್ ಮಾಡಲು. ಇಂಟೀರಿಯರ್ ನಿಮ್ಗೆ ತುಂಬಾ ಚೆನ್ನಾಗಿದೆ. ವೆಹಿಕಲ್ ಲಾಕ್ ಆಗಿದೆ ಹಿಂಗೆ ತೋರಿಸಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಫುಲ್ ಟಾಪ್ ಅಂಡ್ ಮಾಡಲ್ ಸರ್. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಟೆಸ್ಟಿಂಗ್ ಸಿಸ್ಟಮ್, ಬ್ಯಾಕ್ ವೈಫರ್, ಮ್ಯಾಗ್ವಿಲ್ ಎಲ್ಲ ಬರುತ್ತೆ ಸರ್. ಫುಲ್ ಹೌದು ಸರ್, ತಾರ್ ಮ್ಯಾಗ್ವಿಲ್ ಅಡಿಷನಲ್ ಆಗಿ ಹಾಕ್ಸಿರೋದು ಅದು. ಸರ್ ಪ್ರೈಸ್ ನಿಮ್ಗೆ ಈ ಟೆಸ್ಟ್ ಅಲ್ಲಿ ಇರೋದು 9.5 ಲಕ್ಷ ಹೇಳ್ತಾ ಸರ್. ನಮಗೆ ಅಷ್ಟು ಬೇಡ ಸರ್, 8,75,000 ಕೊಡ್ಲಿ, ನಮ್ ಶೋರೂಮಿಗೆ ಬಂದು ತಗೊಂಡೋಗ್ಲಿ ಸರ್. ಎಷ್ಟು ಸರ್ ಇದು? 875 ಕೊಡ್ತೀನಿ. ಓಕೆ ಸರ್ ಹೇಳಿ. ರಿಡ್ಸ್ 4ನೇ ವೆಹಿಕಲ್ ತೋರಿಸ್ತಾ ಇರೋದು. ಅವಾಗೆಲ್ಲ 3 ವೆಹಿಕಲ್ ತೋರಿಸಿದೆಲ್ಲ ಪೆಟ್ರೋಲ್, ಇವಾಗ ತೋರಿಸ್ತಾ ಇರೋದು ಡೀಸೆಲ್. 2011 ಮಾಡಲ್, ಸೆಕೆಂಡ್ ಓನರ್, ಬ್ರ್ಯಾಂಡ್ ನ್ಯೂ ಟೈರ್ ಇದೆ, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಅಪಲ್ಸರಿ ಇದೆ. ತುಂಬಾ ಚೆನ್ನಾಗಿದೆ ಸರ್. ಔಟ್ಲುಕ್ ಎಲ್ಲ ಡೆಂಟ್ ಸ್ಕ್ರಾಚಸ್ ಇಲ್ಲ, ಏನಿಲ್ಲ. ನಿಮ್ಗೆ 20+ ಮೈಲೇಜ್ ಕೂಡ ಬರುತ್ತೆ. ರೀಸೇಲ್ ವ್ಯಾಲ್ಯೂ ಕೂಡ ಇದೆ. ಬ್ಯಾಕ್ ಸ್ಪೈಲರ್ ಕೂಡ ಇದೆ ಇದರಲ್ಲಿ. ನಿಮ್ಗೆ ಮೇಂಟೆನೆನ್ಸ್ ಕೂಡ ಇದು ತುಂಬಾ ಕಡಿಮೆ ಮೇಂಟೆನೆನ್ಸ್ ಆಗಿರುತ್ತೆ. ಪ್ರೈಸ್ ಜಸ್ಟ್ 3,10,000 ಕೊಡ್ತೀನಿ ಸರ್. 3,10,000. ಎದುರುಗಡೆ ಬರ್ಲಿ, ಇನ್ನೂ 5,000 10,000 ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. ಇನ್ನೊಂದು ಪ್ರೈಸ್ ಹೇಳ್ಬಿಡಿ ಸರ್. 3 ಲಕ್ಷ ಗ್ರೌಂಡ್ ಫಿಗರ್ ಆಫರ್. ಹೌದು, ಡೀಸೆಲ್ ವೆಹಿಕಲ್, ಪೆಟ್ರೋಲ್ ಸಿಗಲ್ಲ, ನಾನು ಡೀಸೆಲ್ ಕೊಡ್ತಾ ಇದೀನಿ. ಓಕೆ ಸರ್ ಹೇಳಿ. ನೆಕ್ಸ್ಟ್ ಒಂದು ಬ್ಲಾಕ್ ಶಿಫ್ಟ್ ಸರ್. ಅವಾಗೆಲ್ಲ ತೋರಿಸಿದ್ ನಿಮ್ಗೆ ರಿಡ್ಸ್ ಗಳು, ಇವಾಗ ತೋರಿಸೋದು ಬರೀ ಶಿಫ್ಟ್ ಗಳು. 2010 ಮಾಡಲ್, ಶೋರೂಮ್ ಮೇಂಟೆನೆನ್ಸ್, ಸೆಕೆಂಡ್ ಓನರ್, ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಮೆಚೇಲಿಯನ್. ಇಂಟೀರಿಯರ್ ನೋಡಿ ನೀವು ಯಾವ ತರ ಕಾಂಬಿನೇಷನ್ ಸೀಟ್ ಕವರ್ಸ್ ಎಲ್ಲ ಹಾಕ್ಸಿದ್ದಾರೆ. ಗಾಡಿ ಗನ್ ಅಂತಾನೆ ಹೇಳ್ಬೋದು ಸರ್. ತುಂಬಾ ಚೆನ್ನಾಗಿದೆ ಸರ್. ನಿಮ್ಗೆ ಇದೆಲ್ಲ ಗ್ರಾಫಿಕ್ಸ್ ಎಲ್ಲ ಮಾಡಿಸಿದ್ದಾರೆ. ಬ್ಯಾಕ್ ಪ್ರೊಫೈಲ್ ಎಲ್ಲ ತೋರಿಸಿ. ಹೌದೌದು, ಗಾಡಿ ಕ್ಲಾಸ್ ಕಂಡೀಷನ್, ಬ್ಲಾಕ್ ಬ್ಯೂಟಿ ಸರ್, ವಿತ್ ಶೋರೂಮ್ ಮೇಂಟೆನೆನ್ಸ್ ಆಗಿರೋ ವೆಹಿಕಲ್ ಸರ್ ಇದು. ಶಿಫ್ಟ್ ಬ್ಲಾಕ್ ತುಂಬಾ ಚೆನ್ನಾಗಿದೆ ಸರ್. ತಗೊಂಡ್ರೆ ಅವ್ರು 5 ವರ್ಷ ಮಾತಾಡಂಗಿಲ್ಲ, ಆ ಟೆಸ್ಟ್ ಅಲ್ಲಿ ಇದೆ ಸರ್. ಸರ್ ಇದು ಪ್ರೈಸ್ ಜಸ್ಟ್ 3 ಲ್ಯಾಕ್ ಕೊಡ್ತೀನಿ ಸರ್. 3 ಲಕ್ಷಕ್ಕೆ? ಹೌದು ಸರ್. ಇನ್ನೂ ಎದುರುಗಡೆ ಬರ್ರಿ, ಇನ್ನೂ 5,000 ಬಿಟ್ಟು ಕೊಡ್ತೀನಿ ನಿಮ್ ಕಡೆಯಿಂದ. ಕಡಿಮೆ ಆಗುತ್ತೆ. 295 ಕೊಟ್ಬಿಡ್ತೀನಿ. ಓಕೆ ಸರ್. ಏನ್ ಸರ್ ಶಿಫ್ಟ್ ಇಲ್ಲೊಂದು ಬ್ಲಾಕ್ ತೋರಿಸಿದ್ರಿ? ಬ್ಲಾಕ್ ಇದೆ, ವೈಟ್ ಇದೆ, ರೆಡ್ ಇದೆ. ಮಾರುತಿ ಕಂಪನಿದು ಇವತ್ತು ಸುರಿಮಳೆ ಸರ್ ನಮ್ ಶೋರೂಮ್. ಹೌದು ಸರ್, ಶಿಫ್ಟ್ ರಿಡ್ಸ್ ಜಾಸ್ತಿ ಇದೆ ಸರ್. ಫಸ್ಟ್ ಮಾರುತಿ ಲವರ್ಸ್. ಹೌದು ಹೌದು ಹೌದು. ಇವಾಗ ಶಿಫ್ಟ್ ಗಳು. ಹೌದು ಸರ್. ಸರ್ ವೈಟ್ 2007 ಮಾಡಿ ಸರ್. ತುಂಬಾ ಚೆನ್ನಾಗಿದೆ. ಫ್ರೆಶ್ ಎಫ್ ಇನ್ಶೂರೆನ್ಸ್ ಇದೆ ಇದ್ರದ್ದು. ಓಕೆ ಜಸ್ಟ್ 220 ಕೊಡ್ತೀನಿ ಸರ್. ಎಷ್ಟು ಸರ್ ಇದು? 2,20,000 ಕೊಡ್ತೀನಿ. 2,20,000. ಓಕೆ ಸರ್. ಹಾಗೆ ಒಂದು 2008 ಮಾಡಲ್, ಇದು ಕೂಡ ಫ್ರೆಶ್ ಎಫ್ ಸಿ ಇದೆ. ಇದು ನಿಮಗೆ ಬಂದ್ಬಿಟ್ಟು 2,25,000 ಕೊಡ್ತೀನಿ. ಇದು 2,25,000. ಹೌದು ಸರ್. ಯಾವ್ದೇ ತಗೊಳ್ಳಿ 225. ಇನ್ನೂ 5,000 ಕಡಿಮೆ ಮಾಡೋಣ ಸರ್. ಕಡಿಮೆ ಆಗುತ್ತೆ. ಹೌದು ಸರ್. ಓಕೆ ಸರ್. ಮತ್ತೆ ರಿಡ್ಸ್ ಸರ್? ಮತ್ತೆ ರಿಡ್ಸ್. ಯಾಕೆ ರಿಡ್ಸ್ ಅಂದ್ರೆ ನಿಮಗೆ ತೋರಿಸಿದ ಅವಾಗೆಲ್ಲ ಕಲರ್ ಬೇರೆ ಕಲರ್, ಬ್ಲಾಕ್ ತೋರಿಸಿಲ್ಲ. ಇವಾಗ ತೋರಿಸ್ತಾ ಇರೋದು ಬ್ಲಾಕ್. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ 2 ರಿಡ್ಸ್ ಸಿಗೋದಿದೆ ನಿಮ್ಗೆ. ಆಗಿರಿ. ಹೌದು. 2010 ಮಾಡಲ್, ಸೆಕೆಂಡ್ ಓನರ್, ZXi ಟಾಪ್ ಅಂಡ್ ಮಾಡಲ್, ಫ್ರೆಶ್ ಎಫ್ ಇನ್ಶೂರೆನ್ಸ್ ಎಲ್ಲ ಇದೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಇದು ಕಂಪ್ಲೀಟ್ ಶೋರೂಮ್ ಮೇಂಟೆನೆನ್ಸ್ ಇದೆ. ಹೊಸ ಟೈರ್ ಇದೆ, ಹೊಸ ಲೆದರ್ ಅಪಲ್ಸರಿ ಇದೆ. ಎಕ್ಸ್ಟ್ರಾ ಕ್ಲಾಸ್ ಇದೆ ಸರ್. ಬ್ಲಾಕ್ ಲವರ್ಸ್ ಯಾರು ಇದ್ರೆ ತಡ ಮಾಡದೆ ಇದು ರಿಡ್ಸ್ ಆಗ್ಲಿ, ಶಿಫ್ಟ್ ಆಗ್ಲಿ, ತುಂಬಾ ಚೆನ್ನಾಗಿದೆ ಸರ್. ಫಸ್ಟ್ ಬಂದು ತಗೊಂಡೋಗಿ ಸರ್. ಸರ್ ಪ್ರೈಸ್ ಈ 2,70,000 ಫೈನಲ್ ಮಾಡ್ಕೊಡ್ತೀನಿ. ZXi ಟಾಪ್ ಅಂಡ್ ಮಾಡಲ್, ಇದು ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಎಲ್ಲ ಬರುತ್ತೆ ಇದ್ರಲ್ಲಿ ನಿಮ್ಗೆ. ಓಕೆ ಸರ್ ಹೇಳಿ. ಇನ್ನೊಂದು ರಿಡ್ಸ್ ಸರ್. ಮತ್ತೆ ರಿಡ್ಸ್ ಏನ್ ಸರ್? 2010 ಮಾಡಲ್, ಥರ್ಡ್ ಓನರ್, ತುಂಬಾ ಚೆನ್ನಾಗಿದೆ ವೆಹಿಕಲ್. ಇದ್ರಲ್ಲಿ ಕೂಡ ನಿಮ್ಗೆ ಹೊಸ ಟೈರ್ ಸಿಗುತ್ತೆ. ಇದ್ರಲ್ಲಿ ಕೂಡ ಫ್ರೆಶ್ 5 ವರ್ಷ FC ಕೂಡ ಸಿಗುತ್ತೆ ಸರ್. ಸುರಿಮಳೆ ಸರ್ ಇವತ್ತು. ರಿಡ್ಸ್, ಶಿಫ್ಟ್, ಜನ ಅದೇ ಕೇಳ್ತಾ ಇರ್ಬೇಕು ಇವಾಗ. ತುಂಬಾ ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಒಂದು ಗ್ಲಾಸ್ ಕೂಡ ಚೇಂಜ್ ಆಗಿಲ್ಲ ಸರ್ ಇದರಲ್ಲಿ. ಸರಿ ಪ್ರೈಸ್ ಪ್ರೈಸ್ ಜಸ್ಟ್ 225 ಕೊಡ್ತೀನಿ. ಮಾರ್ಕೆಟ್ ಅಲ್ಲಿ ನಿಮ್ಗೆ 2.5 ಲಕ್ಷ ಕೊಟ್ಟರು ಕೊಡಲ್ಲ. ಫ್ರೆಶ್ ಎಫ್ ಇರೋದು 225 ಕೊಡ್ತೀನಿ. ಕೊಟ್ಬಿಡೋಣ ಸರ್. ನೀವು ಹೇಳ್ಬಿಟ್ಟಿದ್ದೀರಾ ಧಮಾಕ ಆಫರ್ ಅಂತ ಹೇಳಿ, ಅದೇ ಕಂಟಿನ್ಯೂ ಮಾಡೋಣ. ಓಕೆ ಓಕೆ ಸರ್ ಹೇಳಿ. ಸರ್ ಜನ ಬೇಜಾರಾಗಿ ಬಿಡ್ತಾರೆ, ಏನಪ್ಪಾ ಇವರು ಮಾರುತಿನೇ ತೋರಿಸ್ತಾ ಇದಾರೆ ಅಂತ. ಅವಾಗಿಂದಾನು ಬಿಟ್ಟಾಕ್ಬಿಡಿ ಸರ್. ಈಗ Hyundai i20 ತೋರಿಸ್ತಾ ಇದೀನಿ. ಡೀಸೆಲ್ 2012 ಮಾಡಲ್, ಟಾಪ್ ಅಂಡ್ ಮಾಡಲ್, ಸೆಕೆಂಡ್ ಓನರ್, ಶೋರೂಮ್ ಮೇಂಟೆನೆನ್ಸ್, 20+ ಮೈಲೇಜ್ ಬರುತ್ತೆ. ಲೆದರ್ ಅಪಲ್ಸರಿ ಇದೆ, ಏರ್ ಬ್ಯಾಗ್, ABS, 90% ಟೈರು. ಗಾಡಿ ಒಂದು ಡೆಂಟ್ ಸ್ಕ್ರಾಚ್ ಕೂಡ ಇದೆ, ಎಲ್ಲೂ ಇಲ್ಲ ಸರ್. ಇದು ಅಷ್ಟು ಚೆನ್ನಾಗಿದೆ ಸರ್. ಇದು ಸರ್ ಇದ್ರ ಪ್ರೈಸ್ 3,45,000 ಕೊಟ್ಬಿಡ್ತೀನಿ ಸರ್. 3 ಲಕ್ಷ? 12 ಮಾಡಲ್, ಟಾಪ್ ಅಂಡ್ ಮಾಡಲ್, ಅದು ಡೀಸೆಲ್. ನೀವು ವೀಕ್ಷಕರು ಬಂದ್ರೆ ನಾನು 335 ಫೈನಲ್ ಟು ಫೈನಲ್ ಮಾಡ್ಕೊಡ್ತೀನಿ. ನೋ ಬಾರ್ಗಿಂಗ್. ಓಕೆ ಹೌದು ಸರ್. ಸರ್ ಹೇಳಿ. ಸರ್ ಫೋರ್ಡ್ ಫಿಗೋ. ತುಂಬಾ ಜನ ಡೀಸೆಲ್ ಗಾಡಿ ಬೇಕು ನಮ್ಗೆ ಪಾರ್ಕಿಂಗ್ ಗೆ ಸಣ್ಣದು ನಿಲ್ಸಕ್ಕೆ ಅಂತ ಹೇಳಿ ಕೇಳ್ತಾರೆ. ಅಂತವ್ರಿಗೆ ಇವತ್ತು ಬಂದಿದೆ ಒಳ್ಳೆ ಗಾಡಿ. 75,000 ನೋಡಿದೆ. ಆಫ್ಟರ್ ಮಾರ್ಕೆಟ್ ನಿಮಗೆ ಹ್ಯಾಂಡೆಡ್ ಸಿಸ್ಟಮ್ ಇದೆ, ಲೆದರ್ ಅಪಲ್ಸರಿ ಇದೆ. ನೀವು ನೋಡಿ ಇಂಟೀರಿಯರ್ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. 20+ ಮೈಲೇಜ್ ಕೂಡ ಬರುತ್ತೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಕಂಪ್ಲೀಟ್ ಶೋರೂಮ್ ಮೇಂಟೆನೆನ್ಸ್ ಆಗಿದೆ. 2014 ಮಾಡಲ್, ಸಿಂಗಲ್ ಸೆಕೆಂಡ್ ಓನರ್ ಇದೆ ಸರ್ ಇದು. ತುಂಬಾ ಚೆನ್ನಾಗಿದೆ ವೆಹಿಕಲ್. ಪ್ರೈಸ್ 2,45,000 ಕೊಡ್ತೀನಿ ಸರ್. ಚಾಲೆಂಜಿಂಗ್ ಪ್ರೈಸ್ ನಿಮಗೆ. 45,000 ಕೊಡ್ತೀನಿ. 245 ಕೊಡ್ತೀನಿ ಸರ್. ಹೇಳಿ ನೆಕ್ಸ್ಟ್. i20 ಆಯ್ತು. ಈಗ ನೆಕ್ಸ್ಟ್ i10 ಸರ್. 2012 ಮಾಡಲ್. Hyundai ಇಲ್ಲಿ ಈಗ 2012 ಮಾಡಲ್, ಸ್ಪೋರ್ಟ್ಸ್, ಶೋರೂಮ್ ಮೇಂಟೆನೆನ್ಸ್. ಇದ್ರಲ್ಲಿ ಕೂಡ ನಿಮಗೆ ಬ್ರ್ಯಾಂಡ್ ನ್ಯೂ ಟೈರ್ ಸಿಗುತ್ತೆ. ನಮ್ ಶೋರೂಮ್ ಅಲ್ಲಿ ಸ್ಪೆಷಾಲಿಟಿ ಏನಂದ್ರೆ ಟೈರ್ಗಳು ಮಾತ್ರ ಇರುತ್ತೆ, ಬ್ರ್ಯಾಂಡ್ ನ್ಯೂ ಇರುತ್ತೆ. ವೆಹಿಕಲ್ ಅದೇ ತರ ಕಂಡೀಷನ್ ಇರುತ್ತೆ ಸರ್. ಟಾಪ್ ಅಂಡ್ ಮಾಡಲ್ ಸರ್ ಇದು. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಅಪಲ್ಸರಿ. ನಿಮ್ಗೆ ಬ್ಯಾಕ್ ಪ್ರೊಫೈಲ್ ನೋಡೋದ್ರೆ ನಿಮ್ಗೆ ಬ್ಯಾಕ್ ವೈಫರ್ ಕೂಡ ಇದಕ್ಕೆ ಬರುತ್ತೆ. ಸ್ಪೋರ್ಟ್ ವರ್ಷನ್ ಇದು. ಕಂಪ್ಲೀಟ್ ಆಗಿ ಶೋರೂಮ್ ಮೇಂಟೆನೆನ್ಸ್ ಆಗಿದೆ.
ಸರ್ ಪ್ರೈಸ್ ಒಳ್ಳೆ ಗಾಡಿ ಸರ್ ಮಾರ್ಕೆಟ್ ಅಲ್ಲಿ ಈ ಟೆಸ್ಟ್ ನಿಮ್ಗೆ 3 lakhs ಹೇಳ್ತಾರೆ, ನಮಗೆ ನಮ್ಮ ಶೋರೂಮಿಗೆ ಬರ್ಲಿ ಜಸ್ಟ್ 275 ಗೆ ಫೈನಲ್ ಟು ಫೈನಲ್ ಮಾಡ್ಕೊಡ್ತೀನಿ. 275 ಹೌದು ಸರ್, ಮಾಡಲಿ ಸ್ಪೋರ್ಟ್ಸ್ i10 ಇದಕ್ಕೆ ಲೋನ್ ಕೂಡ ಆಗುತ್ತೆ ಖಂಡಿತ ಸರ್. ಸರ್ ಎರಡೇ ಡಸ್ಟರ್ ಇದೆ, ಬಟ್ ಇಲ್ಲಿ ನಿಲ್ಸಿರೋದು ನೋಡಿದ್ರೆ ಕವರ್ ಮಾಡಕ್ ಆಗ್ತಿಲ್ಲ, ಅಷ್ಟು ಹತ್ತತ್ರ ನಿಲ್ಸ್ಬಿಟ್ಟಿದ್ದಾರೆ. ಯಾಕೆ ಸರ್ ಇಷ್ಟೊಂದು? ಸರ್ ನಮ್ ಆಫೀಸ್ ಅಲ್ಲಿ ಸ್ಪೇಸ್ ತುಂಬಾ ಕಡಿಮೆ ಇದೆ, ಸೊ ಸ್ವಲ್ಪ ಅಡ್ಜಸ್ಟ್ಮೆಂಟ್ ರಾಂಗ್ ಇದೆ, ನಿಮಗೆ ವಿಡಿಯೋ ಮಾಡಕ್ ಆಗ್ತಾ ಇಲ್ಲ. ವೀಕ್ಷಕರಿಗೆ ನಂಗೆ ಕನ್ಫ್ಯೂಸ್ ಆದ್ರೆ ವಾಟ್ಸ್ಆಪ್ ಅಲ್ಲಿ ಹೈ ಅಂತ ಮೆಸೇಜ್ ಮಾಡಿ ಯಾವ ಗಾಡಿ ಅಂತ ಕೇಳಿ, ನಾನು ರೈಟ್ ರೌಂಡ್ ಇಂಟೀರಿಯರ್ ಎಲ್ಲಾ ತರ ಕಿಲೋಮೀಟರ್ ಆಗ್ಲಿ ಟೈರ್ ಪರ್ಸೆಂಟ್ ಆಗ್ಲಿ ಎಲ್ಲದು ಫೋಟೋಸ್ ನಾನು ಶೇರ್ ಮಾಡ್ತೀನಿ ಸರ್. ಫಸ್ಟ್ ಇವಾಗ ಇದ್ರ ಡೀಟೇಲ್ಸ್ ಹೇಳ್ಬಿಡಿ ಸರ್. 2013 ಮಾಡಲ್ ಸಿಂಗಲ್ ಓನರ್ RXZ ಟಾಪ್ ಅಂಡ್ ಮಾಡಲ್ 110 PS ಸರ್. ಇದು ಶೋರೂಮ್ ಮೇಂಟೆನೆನ್ಸ್. ಹೌದು ಸರ್. ಪ್ರೈಸ್ ಇದ್ರ ಫೈನಲ್ 4,20,000 ಆಗುತ್ತೆ ಸರ್. 4,20,000 ಕೊಡ್ತೀನಿ ಸರ್, ಶಿಫ್ಟ್ ಬೆಲೆಯಲ್ಲಿ ಕೊಟ್ಬಿಡ್ತೀನಿ ಸರ್. ಇದು ಬಂದ್ಬಿಟ್ಟು 2014 ಮಾಡಲ್, ಇದು ಕೂಡ ಶೋರೂಮ್ ಮೇಂಟೆನೆನ್ಸ್, ಇದು ಕೂಡ ನಿಮಗೆ ಟಾಪ್ ಅಂಡ್ ವರ್ಷನ್, ತುಂಬಾ ಚೆನ್ನಾಗಿದೆ. ಬ್ರೌನ್ ಪ್ಯಾಡ ಒಂದವರಿಗೆ ವೈಟ್ ತುಂಬಾ ಲುಕ್ ಆಗಿದೆ, ವೆಹಿಕಲ್ ತುಂಬಾ ಚೆನ್ನಾಗಿದೆ. 4,85,000 ಫೈನಲ್ ಮಾಡ್ಕೊಡ್ತೀನಿ ಸರ್. 14 ಮಾಡಲ್. ಸೊ ಎರಡರದ್ದು ನೀವು ಕ್ಲಿಯರ್ ಆಗಿ ವಿಡಿಯೋ ನೋಡಕ್ಕಾಗಲ್ಲ, ಅವರು ಅಕ್ಕಪಕ್ಕ ನಿಲ್ಲಿಸ್ಬಿಟ್ಟಿದ್ರೆ ಹಾಗಾಗಿ ಕವರ್ ಮಾಡಕ್ ಆಗ್ತಿಲ್ಲ. ಸೊ ಅವ್ರು ಸರ್ ಹೇಳಿದ್ರು ನಂಬರ್ಗೆ ಕಾಲ್ ಮಾಡಿದ್ರೆ ಅಂದ್ರೆ ಇದು ಎರಡರದ್ದು ಒಂದು ರೌಂಡ್ ಫೋಟೋ ಆಗಿರ್ಬೋದು, ಇಂಟೀರಿಯರ್ ಟೈರ್ ಮ್ಯಾಗ್ ವೀಲ್ ಎಲ್ಲಾನು ಕಂಪ್ಲೀಟ್ ಆಗಿ ನಿಮಗೆ ಫೋಟೋ ವಿತ್ ವಿಡಿಯೋನು ಕಳಿಸ್ತಾರೆ ಅನ್ಬೋದು. ಬಂದ್ಬಿಟ್ಟು ವಿಸಿಟ್ ಮಾಡ್ಬೋದು, ನಂಬರ್ಗೆ ಕಾಲ್ ಮಾಡಿದ್ರೆ ಎಲ್ಲ ಡೀಟೇಲ್ಸ್ ಕಳಿಸ್ತಾರೆ. ಖಂಡಿತ ಸರ್. ಸರ್ ಯಾವ್ದೋ ಸೆಂಟ್ರೋ ಬಂತು 2008 ಮಾಡಲ್ ಸೆಕೆಂಡ್ ಓನರ್, ತುಂಬಾ ಚೆನ್ನಾಗಿದೆ ಸರ್, ಹೊಸ ಗಾಡಿ ತರ ಇದೆ. ನೀವು ಇಂಟೀರಿಯರ್ ನೋಡಕ್ ಹೋದ್ರೆ ನಿಮ್ಗೆ ಒಳ್ಳೆ ಸಿಸ್ಟಮ್ ಇದೆ, ಆಂಡ್ರಾಯ್ಡ್ ಸಿಸ್ಟಮ್, ಲೆದರ್ ಅಪಲ್ಸರಿ ಇದೆ. ಶೋರೂಮ್ ಗಾಡಿ ಹೊರದಂಗ ನಿಮಗೆ ಸ್ಪೈಲರ್ ಕೂಡ ಇದೆ, ಒಳ್ಳೆ ಸ್ಪೋರ್ಟ್ಸ್ ಲುಕ್ ಅಲ್ಲಿ ಇದೆ ಸರ್. ವೆಹಿಕಲ್ ಒಂದು ಪೀಸ್ ಕೂಡ ಚೇಂಜ್ ಆಗಿಲ್ಲ ಸರ್. ಫೀಚರ್ಸ್ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗ್, ಸಿಸ್ಟಮ್ ಇದೆ. ಆಂಡ್ರಾಯ್ಡ್ ಸಿಸ್ಟಮ್ ಅಲ್ಲಿ ಇದು ಆಂಡ್ರಾಯ್ಡ್ ಡೈಮಂಡ್ 2K ಸಿಸ್ಟಮ್ ಸರ್. ಇದು ತುಂಬಾ ಚೆನ್ನಾಗಿದೆ. ಬ್ಯಾಕ್ ಸ್ಪೈಲರ್ ಇದೆ, ಲೆದರ್ ಅಪಲ್ಸರಿ ಇದೆ, 80% ಟೈರ್ ಇದೆ, ಎಲ್ಲೂ ಡೆಂಟಿ ಸ್ಕ್ರಾಚಸ್ ಇಲ್ಲ, ಒಳ್ಳೆ ಸ್ಪೋರ್ಟ್ಸ್ ಲುಕ್ ಅಲ್ಲಿ ಇದೆ, ಒಳ್ಳೆ ಒರಿಜಿನಾಲಿಟಿ ಇದೆ ಸರ್ ವೆಹಿಕಲ್. ಸರ್ ಏನ್ ಸರ್ ಹೊಳಿತಾ ಇದೆ ಪಳ ಅಂತ ಶೋರೂಮ್ ಟೇಸ್ಟ್ ನಮ್ ತರಾನೇ ಅದನ್ನು ಅರ್ಥ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿದೆ ಸರ್ ವೆಹಿಕಲ್. ಜಸ್ಟ್ ಒರ್ಸ್ಬೇಕು, ವಾಶು ಅಲ್ಲ ಸರ್, ಜಸ್ಟ್ ಬಟ್ಟೆಯಿಂದ ಹಿಂಗ್ ಒರ್ಸಿದ್ರೆ ಹೊಸ ಗಾಡಿ ತರ ಇದೆ. ಹೋದ್ರೆ 1,85,000 ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. 1,85,000 ಕೊಡ್ತೀನಿ ಸರ್. ಸರ್ ಇನ್ನೊಂದೇನೋ ಪ್ರೈಸ್ ಆಗುತ್ತಾ? ಇನ್ನೊಂದು 2,000 ಹೆಚ್ಚು ಕಡಿಮೆ ಮಾಡೋಣ ಸರ್ ಎದುರುಗಡೆ ಬಂದ್ಮೇಲೆ.